ಇನ್ನು ಅದೇ ಕಾಲ್ತುಳಿತದಲ್ಲಿ ಏನಾಗಿತ್ತು ಅನ್ನೋದರ ಒಂದು ಭೀಕರತೆಯನ್ನ ಗಾಯಾಳು ಕಾಂಚನ ಬಿಚ್ಚಿಟ್ಟಿದ್ದಾರೆ. ಪವಾಡ ರೀತಿಯಲ್ಲಿ ಬದುಕುಳಿದಿದ್ದಾರೆ ಬೆಳಗಾವಿ ಮೂಲದ ಈ ಮಹಿಳೆ. ಟಿವಿ9 ಬಳಿ ಭೀಕರ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಗಾಯಾಳು ಕಾಂಚನ. ಭಯಾನಕ ಕಾಲ್ತುಳಿತದಲ್ಲಿ ಪತಿ ಅರುಣ್ ಸಾವನ್ನಪ್ತಾರೆ. ಪತಿಯನ್ನ ಕಳೆದುಕೊಳ್ತಾರೆ ಇವರು. ಕಾಲ್ತುಳಿತದಲ್ಲಿ ಸಿಕ್ಕಾಕೊಂಡು ಪವಾಡ ಸದೃಶ ರೀತಿಯಲ್ಲಿ ಇವರು ಬದುಕುಳಿದಿದ್ದಾರೆ. ಬೆಳಗಾವಿ ವಿಜಯ ಆಸ್ಪತ್ರೆಯಲ್ಲಿ ಇದೀಗ ಕಾಂಚನಾಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕಾಲ್ತುಳಿತದಲ್ಲಿ ಪತಿ ಸಾವನ್ನಪ್ತಾರೆ, ಇವರಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಇನ್ನು ಗಾಯಾಳುವನ್ನ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಮಾತನಾಡಿಸಿದ್ದಾರೆ. ಆ ಸಂದರ್ಭ ಅವರೇನು ಹೇಳಿದ್ರು ಬನ್ನಿ ಕೇಳೋಣ. ಪ್ರಯಾಗ್ರಾಜ್ನಲ್ಲಿ ಏನು ಕಾಲ್ತುಳಿತಕ್ಕೆ ಬೆಳಗಾವಿಯ 4 ಜನರು ಮೃತಪಟ್ಟಿದ್ದಾರೆ. ಈ ಒಂದು 4 ಜನರ ಪೈಕಿ ಅರುಣ್ ಕೋಪರ್ಡೆ ಅನ್ನುವಂಥವರು ಕೂಡ ಮೃತಪಟ್ಟಿರುವಂಥದ್ದು. ಆ ದಿನ ಅವರ ಜೊತೆಗೆ ಅವರ ಪತ್ನಿ ಕಾಂಚನಾ ಅವರು ಕೂಡ ಇದ್ರು. ನಿಜಕ್ಕೂ ಅವತ್ತು ರಾತ್ರಿ ಏನಾಯ್ತು ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತಾ ಇದ್ದೇನೆ. ಯಾವ ರೀತಿಯಾಗಿ ಅವತ್ತು ಘಟನೆ ಆಯ್ತು ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತೇನೆ. ಮೇಡಮ್, ಯಾರೆಲ್ಲ ಹೋಗಿದ್ರಿ, ಯಾವಾಗ ಹೋಗಿದ್ರಿ, ಮತ್ತೆ ಯಾವ ರೀತಿ ಘಟನೆ ಆಯ್ತು ಮೇಡಮ್? 9 ಜನ ಹೋಗ್ತಿದ್ವಿ ಬೆಳಗಾಂದವರೆಲ್ಲರೂ. ಹೋಗ್ತಾ ಇರುವಾಗ ನಾನು ಬಿಫೋರ್ ಹಾಫ್ ಆನ್ ಅವರ್ ಮೊದಲುಗಡೆ ಒಂದು ವಿಡಿಯೋ ಮಾಡಿದೆ. 1 ಗಂಟೆಗೆ 5 ನಿಮಿಷಕ್ಕೆ ಅಲ್ಲಿ ಒಮ್ಮಿಂದೊಮ್ಮೆ ನಾನು ಮುಂದೆ ಹೋದ ತಕ್ಷಣ ಅಲ್ಲಿ ಸ್ನಾನ ಮಾಡಿದ್ರೆಲ್ಲ, ನಾವು ಹೋಗ್ತಾ ಇರುವಾಗ ಅವ್ರು ಸ್ನಾನ ಮಾಡಿದ್ರೆಲ್ಲ ಅಪೋಸಿಟ್ ಓಡಿ ಬರ್ತಾಯಿದ್ರು. ಬಂದ ತಕ್ಷಣ ನಮಗೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ಆ ಕ್ರೌಡಲ್ಲಿ ನಾವು ಸಿಕ್ಕೊಂಡ್ಬಿಟ್ಟು ಒಮ್ಮೆ ಬ್ರೀತಿಂಗೇ ಮಾಡ್ಲಿಕ್ಕೆ ಆಗಲಿಲ್ಲ. ನಮಗೆ ಬ್ರೀತಿಂಗ್ ಮಾಡಲಿ ಅಂದ್ರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಚೀರ್ತಾ ಇದ್ದಿದ್ದು ಅಷ್ಟೇ ಕಿವಿ ಕೇಳಿಸ್ತಾ ಇತ್ತು. ಬಟ್ ಯಾರ್ಯಾರು ಎಲ್ಲಿದ್ದಾರೆ ಅಂತ ನಮ್ಗೆ ಏನು ಗೊತ್ತಾಗಲಿಲ್ಲ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕೈ ಒಂದಕ್ಕೊಂದು ತಾಕೊಂಡು ನಾವು ಹಿಂದ್ಗಡೆ ಹೋಗ್ತಾ ಇದ್ವಿ. ಹಿಂದ್ಗಡೆ ಹೋಗ್ತಾ ಇರುವಾಗ ಎಲ್ಲಿ ಬೀಳಬಾರ್ದಂತ ನಾವು ಭಾಳ ವಿಚಾರ ಮಾಡಿದ್ವಿ. ಆದರೂ ಒಬ್ಬರು ಕಾಲು ತಾಕಿ ಒಬ್ರು ಬಿದ್ದ ತಕ್ಷಣ ನಾನು ಬಿದ್ದುಬಿಟ್ಟೆ. ನನ್ನ ಮೇಲೆ ನಮ್ಮ ಹಸ್ಬೆಂಡ್ ಬಿದ್ದರು. ಅದ್ರ ಮೇಲೆ ಸಿಕ್ಕಾಪಟ್ಟೆ ಜನ ಬಿದ್ದು ಎಲ್ಲ ಓಡಾಡೋದು ಮಾಡ್ತಾಯಿದ್ರು. ನಮ್ಮ ಮನೆಯವರು ಬಚಾವ್ ಅಂತ ಕೈ ಮಾಡಿದ್ರು. ಬಟ್ ಯಾರು ಬಚಾವ್ ಮಾಡಲಿಲ್ಲ ಅಲ್ಲಿ. ಆಮೇಲೆ ಒಂದು ಸ್ವಲ್ಪ ಟೈಮ್ ಆದ ತಕ್ಷಣ ಜನ ಎಲ್ಲ ಒಂದು ಸ್ವಲ್ಪ ಸೈಡ್ ಸರಿದ ತಕ್ಷಣ ನಾನು ಒಂದು ಸ್ವಲ್ಪ ಅನ್ಕಾನ್ಸಿಯಸ್ ಆಗಿದ್ದೆ. ನಮ್ಮ ಮನೆಯವರು ಅಲ್ಲೇ ಅನ್ಕಾನ್ಸಿಯಸ್ ಪೂರ ಎದೆ ಮೇಲೆ ಹಿಂಗೆ ಕುತ್ತಿಗೆನ ಚೆಲ್ಬಿಟ್ಟಿದ್ರು. ಆಮೇಲೆ ಅವ್ರಿಗೆ ಎಬ್ಬಿಸಿ ಒಂದು ಸ್ವಲ್ಪ ನೀರು ಹಾಕಿ ಎದೆನೆಲ್ಲ ಹಿಂಗೆ ಪುಷ್ ಮಾಡಿ ಆಮೇಲೆ ಬಾಯಿಂದ ಆಕ್ಸಿಜನ್ ಹಾಕಿದೆ. ಅಷ್ಟರಲ್ಲಿ ಆ್ಯಂಬುಲೆನ್ಸ್ ಮಿಲ್ಟ್ರಿಯವ್ರು ಬಂದು ಆಮೇಲೆ ಸ್ಟ್ರಕ್ಚರ್ ಮೇಲೆ ತೊಗೊಂಡು ಹೋಗ್ತಾಯಿದ್ರು. ಹೋಗುವಾಗ ನಾನು ದಾಟಿ ಹೋಗ್ಬೇಕನ್ನೋದ್ರಲ್ಲೇ ನನ್ನ ಡ್ರೆಸ್ ಒಂದು ತಾರಿನಲ್ಲಿ ಸಿಕ್ಕೊಂಡು ಎಳ್ಕೊಂಡೆ ಹರಿದು ನೋಡ್ಕೊಂಡು ಅವ್ರು ಎಲ್ಲಿ ಹೋದ್ರೂ ನನಗೆ ಗೊತ್ತಾಗಲಿಲ್ಲ. ಹುಚ್ಚರ್ಗದೆ ತಿರುಗಾಡ್ದೆ ನಾನು. ಆಮೇಲೆ ಬೇರೆ ಒಂದು ಹುಡುಗ ಬಂದು ಆಮೇಲೆ ಒಂದು ಆಫೀಸರ್ ಭೇಟಿ ಮಾಡಿಸಿ ಒಂದು ಹಾಸ್ಪಿಟಲ್ ಕಳಿಸ್ಕೊಟ್ಟ. ಅಲ್ಲಿ ಹೋದ ತಕ್ಷಣ ನೋಡಿದರೆ ನಾನು ಎಲ್ಲ ನೋಡಿದೆ. ಪ್ರತಿಯೊಂದೂ ನಾವು ಎಲ್ಲ ಪೇಷಂಟು ಮುಖ ತೆಗೆದು ನೋಡಿದ್ದೀನಿ. ನನ್ನ ಹಸ್ಬೆಂಡ್ ಇದ್ದಿದ್ದಿಲ್ಲ, ನಮ್ಮ ಫ್ರೆಂಡ್ಸ್ ಇದ್ದಿಲ್ಲ, ಅವ್ರು ಹುಡುಗದವ್ರು ನಾ 2 ಜನ ಇದ್ದಿದ್ದಿಲ್ಲ. ಹೋಗುವಾಗ ಖುಷಿಯಾಗಿ ಹೋಗಿದ್ರಿ. ನಿಮ್ಮದು ಜೋಡಿ ನೋಡಿ ಎಲ್ಲರೂ ಕೂಡ ಮಾತಾಡ್ತಿದ್ರು, ರಬ್ನೆ ಬನ್ನೇದೆ ಆ ಜೋಡಿ ಅನ್ನೋರ ಥರ. ಸೊ ಅಂದ್ಕೊಂಡಿದ್ರ ಇಂಥದ್ದು? ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ಇಬ್ಬರು ಜೋಡಿಯಿಂದ ನಾವು ಒಬ್ಬಳನ್ನ ಎಲ್ಲಿ ಹೋಗ್ತಿದ್ದಿಲ್ಲ. ಭಾಳ ಟ್ರಿಪ್ ಮಾಡಿದ್ವಿ ನಾವು ಇಬ್ಬರು. ಎಲ್ಲರೂ ನಮ್ಗೆ ಲವ್ ಬರ್ಡ್ಸ್ ಅಂತ ಹೆಸರಿಟ್ಟಿದ್ರು. ಆ ಥರ ನಮ್ಮ ಜೋಡಿ ಇತ್ತು. ಬಟ್ ಅದನ್ನು ದೇವರಿಗೆ ಇಷ್ಟ ಆಗಲಿಲ್ಲ ಅಂತ ಕನಿಸುತ್ತೆ. ಅದಕ್ಕೆ ನಮ್ಮೊಂದು ಜೋಡಿನ ಕಿತ್ಕೊಂಡ್ಬಿಟ್ಟ ದೇವರು. ಅದೊಂದು ದುಃಖ ಅನಿಸುತ್ತೆ ಒಂದು ಸ್ವಲ್ಪ. ನಿಜಕ್ಕೂ ಅವತ್ತು ಭಾಳ ಭಯಾನಕ ಇತ್ತು ಆ ಘಟನೆ. ನೋಡುವಂಥ ದೃಶ್ಯ ಎಲ್ಲ ಯಾರಿಗೆ ಅಂಥ ದೃಶ್ಯ ಕಾಣಿಸ್ಬಾರ್ದು, ಕನಸಿನಲ್ಲಿ ಬರಬಾರ್ದು, ಮನಸ್ಸಿನಲ್ಲಿ ಬರಬಾರ್ದು ಅಂಥ ದೃಶ್ಯ ನಾನು ಕಂಡಿದ್ದು ಲೈಫಲ್ಲಿ. ಬೇರೆ ಎಲ್ಲೋ ನೋಡಿದ್ದೆ ನನ್ನ ಪಿಕ್ಚರಲ್ಲಿ ಹಿಂಗೆ ಆಗ್ತದೆ ಅಂತ ಅಷ್ಟು ಗೊತ್ತಿತ್ತು. ಬಟ್ ನಿಜ ಜೀವನದಲ್ಲಿ ಹಿಂಗೆ ಆಗುತ್ತೆ ಅಂತ ನಾವು ಯಾವಾಗೂ ನಂಬಿದ್ದಿಲ್ಲ, ಯಾವಾಗ ನಮ್ಗೆ ಎಕ್ಸೆಪ್ಟ್ ಇದಾಗೋದಿಲ್ಲ ಅಷ್ಟೊಂದು ನಮಗೆ. ಪ್ರಯಾಗ್ರಾಜ್ನಲ್ಲಿ ಒಂದು ಕಡೆ ತಮ್ಮ ಪತಿಯನ್ನು ಕಳೆದುಕೊಂಡ ದುಃಖದಲ್ಲಿ ಆ ಕುಟುಂಬ ಇವತ್ತಿರುವಂಥದ್ದು. ಇನ್ನೊಂದು ಕಡೆ ಬೆಳಗಾವಿಯ ಇನ್ನೂ 3 ಕುಟುಂಬಗಳು ಕೂಡ ಅಂಥದ್ದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.